ಎಲ್ರಿಗೂ ನಮಸ್ಕಾರ. ಪ್ರಯಾಣದ ಸಮಯದಲ್ಲಿ ಲೂಸ್ ಮೋಷನ್ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಾವು ನಮ್ಮ ಹತ್ರ ಟ್ಯಾಬ್ಲೆಟು ಇಲ್ಲ, ಡಾಕ್ಟರು ಇಲ್ಲ, ನಮಗೆ ದೂರದ ಪ್ರಯಾಣ ಮಾಡುತ್ತಿದೆ, ನಮಗೆ ಫಾರ್ ಎಕ್ಸಾಂಪಲ್ ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದೀವಿ ಅಥವಾ ಯಾತ್ರಾ ಪ್ರಯಾಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ನಮಗೆ ಮೆಡಿಕಲ್ ಇಲ್ಲ, ಮೆಡಿಕಲ್ ಅಲ್ಲಿ ನಮಗೆ ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ. ನಾವು ಟ್ಯಾಬ್ಲೆಟ್ ಇನ್ ಕೇಸ್ ಏನೋ ಸೇವಿಸಿದೇವೆ ಅಂದ್ರೂ ಕೂಡ ನಮಗೆ ವರ್ಕ್ ಆಗ್ತಾ ಇಲ್ಲ, ನಮಗೆ ಲೂಸ್ ಮೋಷನ್ ನಮಗೆ ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ಫಸ್ಟ್ ಏಡ್ ಆಗಿ ನಾವು ಇಮಿಡಿಯೇಟ್ ಆಗಿ ನಿಮ್ಮ ನಿಯರ್ ಆಗಿ ಯಾವ್ದು ಹೋಟೆಲ್ ಇರುತ್ತೋ ಅಲ್ಲಿ ಹೋಟೆಲ್ಗೆ ಹೋಗಿ ನಂತರ ಒಂದು ಚಮಚ ಟೀ ಪೌಡರ್ನ ತಗೊಳ್ಳಿ. ಟೀ ಪೌಡರ್ನ ಒಂದು ಚಮಚ ತಗೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಟೀ ಪೌಡರ್ನ ಮಿಶ್ರಣ ಮಾಡಿ. ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಟೀ ಪೌಡರ್ನ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನೀವು ಸೇವಿಸಿದ ನಂತರ ನೀವು ಮಿನಿಮಮ್ 5 ರಿಂದ 6 ತಾಸಿನವರೆಗೂ 100% ನಿಮ್ಗೆ ಲೂಸ್ ಮೋಷನ್ ಆಗೋದಿಲ್ಲ. ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಟೀ ಪೌಡರ್ನ ಮಿಶ್ರಣ ಮಾಡಿ ಸೇವಿಸಿದಿರಿ ಅಂತಂದ್ರೆ 5 ರಿಂದ 6 ತಾಸಿನವರೆಗೂ ನಿಮಗೆ ಲೂಸ್ ಮೋಷನ್ ಆಗೋದಿಲ್ಲ. ಬಸ್ನಲ್ಲಿ ಆಗಿರ್ಬೋದು ಅಥವಾ ಏರೋಪ್ಲೇನ್ ಆಗಿರ್ಬೋದು ಅಥವಾ ಯಾತ್ರಾ ಪ್ರಯಾಣದಲ್ಲಿ ಇರಬಹುದು ಅಥವಾ ನಿಮಗೆ ಬೇರೆ ಪಬ್ಲಿಕ್ ಏರಿಯಾದಲ್ಲಿ ಇರಬಹುದು, ನಿಮಗೆ ಎಲ್ಲಾ ಕಡೆ ನೀವು 5 ರಿಂದ 6 ತಾಸಿನವರೆಗೂ ನಿಮಗೆ ಲೂಸ್ ಮೋಷನ್ ಆಗೋದಿಲ್ಲ. ಹಾಗಾಗಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಟೀ ಪೌಡರ್ ಮಿಶ್ರಣ ಮಾಡಿ ಸೇವಿಸಿ ನೀವು ಆರಾಮ್ಸರಿ ರಿಲ್ಯಾಕ್ಸ್ ಆಗಿ ನೀವು ಟ್ರಾವೆಲ್ ಮಾಡಬಹುದು. ಯಾವುದೇ ರೀತಿಯಂತ ನಿಮಗೆ ಲೂಸ್ ಮೋಷನ್ ಆಗೋದಿಲ್ಲ. ಹಾಗಾಗಿ ನೀವು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಟೀ ಪೌಡರ್ ಮಿಶ್ರಣ ಮಾಡಿ ಸೇವಿಸಿದ್ರೆ 5 ರಿಂದ 6 ತಾಸು ನಿಮಗೆ ಲೂಸ್ ಮೋಷನ್ ಆಗೋದಿಲ್ಲ. ನಿಮ್ಮ ಜರ್ನಿ ಚೆನ್ನಾಗಿರ್ಲಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.